ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಕೊಲೆ ಪ್ರಕರಣ, ಈ ಒಂದು ಪ್ರಕರಣವನ್ನ ಖಂಡಿಸಿ ಇವತ್ತು ಕೂಡ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಅದರಲ್ಲೂ ಬಿಜೆಪಿ ಪಾಳೆಯ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿ ಕಮಲ ಕಲಿಗಳ ಆಕ್ರೋಶ ಬಹಿರಂಗವಾಗ್ತಾ ಇದೆ. ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ನೇಹಾ ಹತ್ಯೆ ನಡೆದ ದಿನವೇ ಎಬಿವಿಪಿ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿದ್ದನ್ನ ನಾವು ಗಮನಿಸಿದ್ವಿ. ನೇಹಾ ಹತ್ಯೆಯಾದ ಮಾರನೇ ದಿನ ಕೂಡ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯ ಕಾಲೇಜ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದನ್ನ ಗಮನಿಸಿದ್ವಿ. ನಿನ್ನೆ ಇಡೀ ದಿನ ಮ್ಯಾರಥಾನ್ ರೀತಿಯಲ್ಲಿ ನೇಹಾ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳೋ ಪ್ರಯತ್ನವನ್ನ ಬಿಜೆಪಿ ಕಾಂಗ್ರೆಸ್ನ ಮುಖಂಡರು ಮಾಡಿದ್ದನ್ನ ಕೂಡ ಗಮನಿಸಿದ್ವಿ. ಇದೀಗ ಪ್ರತಿಭಟನೆಯನ್ನ ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ರಾಜ್ಯ ಬಿಜೆಪಿ ಘಟಕದಿಂದ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯ ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅವ್ರು ಬರ್ತಾರ ಬರ್ರಿ, ಸಾಡ್ ಸರಿ ಬರ್ತಾರ ಬರ್ರಿ, ಬರ್ತಾರ ಬರ್ತಾರೆ ನೀವ ಅಂತೇಳಿ ನಾವು ಘೋಷಣೆ ಮಾಡಬೇಕು. ಇವತ್ತು ಒಬ್ಬ ನೇಹಾ ಯುವಕಿ ಎಲ್ಲರಿಗೆ ಇವತ್ತು ನಾವು ಶಿಕ್ಷಣ, ಹೆಣ್ಮಕ್ಳಿಗೆ ಎಜುಕೇಶನ್ ಆಗ್ಬೇಕು, ಶಿಕ್ಷಣ ಆಗ್ಬೇಕು, ಹೊರಗೆ ಬರ್ಬೇಕಂತೇಳಿ ನಮ್ಮ ನರೇಂದ್ರ ಮೋದಿಯವರು ಚಿಂತೆ ಮಾಡ್ತಾ ಇದ್ದಾರೆ. ವುಮನ್ ರಿಸರ್ವೇಶನ್ ಬಿಲ್ ಎಲ್ಲ ಪಾಸ್ ಮಾಡಿದೆ. ಆದರೆ ಇಲ್ಲಿ ಕೆಲವರು ಇಂಥ ಕೃತ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಕೆಲವರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಹತ್ಯೆ ಆಗಿದ್ದ ಕಾರಣ ಬೇರೆ ಬೇರೆ ಕಾರಣ ಹೇಳಿ ಅವಳಿಗೆ ಮತ್ತಷ್ಟು ಆತ್ಮಕ್ಕೆ ದುಃಖ ತರುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಧೋರಣೆ, ಸರ್ಕಾರದ ಧೋರಣೆ, ಅಪೀಸ್ಮೆಂಟ್ ಪಾಲಿಟಿಕ್ಸ್, ತುಷ್ಟೀಕರಣ, ಇದನ್ನು ನಾವು ಖಂಡನೆ ಮಾಡ್ತೀವಿ. ನಾವು ಇವತ್ತು ಆ ಫಯ್ಯಾಜ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಫಾಸ್ಟ್ ಟ್ರ್ಯಾಕ್. ಮತ್ತೊಂದು ಕಡೆ ಇವತ್ತು ಅಂಜುಮನ್ ಸಂಸ್ಥೆ ಕಡೆಯಿಂದ ಅರ್ಧ ದಿನ ಬಂದ್ಗೆ ಕೂಡ ಕರೆ ನೀಡಲಾಗಿದೆ. ಯಾವ ರೀತಿ ನಡೀತಾ ಇದೆ ಅಂಜುಮನ್ ಸಂಸ್ಥೆಯಿಂದ ಈ ಪ್ರತಿಭಟನೆ ಹಾಗೆ ಬಂದ್ ಆಚರಣೆ, ಇದರ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಹುಬ್ಬಳ್ಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಸ್ಮಿತಾ. ಈಗ ಧಾರವಾಡದಲ್ಲಿ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದ ವತಿಯಿಂದ, ಅಂಜುಮನ್ ಸಂಸ್ಥೆ ವತಿಯಿಂದ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟುಗಳನ್ನು ಕ್ಲೋಸ್ ಮಾಡೋ ಮೂಲಕ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. ಈಗ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಶಾಂತಿಯುತವಾಗಿ ನಾವು ಮೆರವಣಿಗೆನ ಮಾಡಿಕೊಂಡು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥ ಮುಖಂಡರನ್ನ ನಾನೀಗ ಮಾತನಾಡಿಸಿ ಹೋಗ್ತೀನಿ. ಸರ್, ಈಗ ಜಿಲ್ಲಾಧಿಕಾರಿಗೆ ಏನಂತ ಮನವಿ ಮಾಡ್ಕೊಳ್ತಿದ್ದೀರಿ ನೀವೀಗ ಈ ಮೆರವಣಿಗೆ ಬಳಿಕ? ಜಿಲ್ಲಾಧಿಕಾರಿಗಳಿಗೆ ಇಂಥ ಘಟನೆಗಳು ಏನಾಗ್ತಾವೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಿ ಬೇಗನೆ ಸಜಾ ಮಾಡಿದರೆ ಇಂಥ ಮುಂದೆ ಆ ಘಟನೆಗಳು ಆಗಲ್ಲ ಅಂತ ನಮ್ಮೆಲ್ಲರ ಮನವಿ ಮಾಡ್ತಾ ಇದ್ದೀವಿ. ಈಗ ಅವ್ರ ತಂದೆ CBI ವಹಿಸಬೇಕು ಈ ಒಂದು ಪ್ರಕರಣವನ್ನು ಅಂತ ಹೇಳಿದ್ದಾರೆ. ಇಲ್ರಿ, ಆರೋಪಿ ಸಿಕ್ಕಿದ್ದಾನೆ, ಜಗತ್ತಿಗೆ ಕೊಲೆ ಮಾಡಿದ ವಿಡಿಯೋ ಇದೆ, ಮತ್ತು CBI ಅವ್ರದವ್ರು ಅದನ್ನ ಹೇಳಿ ಈ ಪ್ರಕರಣದಲ್ಲಿ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ CBI ವಹಿಸಬೇಕು ಅಂತ ಹೇಳ್ತಾ ಇರೋದಲ್ಲಿ. ಈಗ ಷಡ್ಯಂತ್ರ ಇದೆ ಅಂದ್ರೆ ಅದರ ಲಾಭ ಯಾರು